ಸಿಂಗಲ್ ರೋಡ್ ಎಲ್ಲ ಪಾಸ್ ಮಾಡ್ಕೊಂಡು ಒಂದ್ ಲೋಡ್ ಬಂದಿತ್ತು ಏನಂತರ ಅದ್ ಲೋಡ್ ನಮಗೆ ಸೆಟ್ ಆಗ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತೇಳಿ ಗುಡ್ಡದ ಮೇಲೆ ಕೂತ್ಕೊಂಡಿದ್ದೆ ನಾನು ತಿಳ್ಕೊಬೇಡ್ರಿ. ಫ್ಯಾಕ್ಟ್ರಿ ಬಂದು ಇಲ್ಲೇ ಹಿಂದ್ಗಡೆ ಇದೆ ನೋಡಿ. ನಾನು ಬಂದು ಬೆಳಗ್ಗೆನೆ ಗುಡ್ಡದ ಮೇಲೆ ಕೂತ್ಕೊಂಡಿದ್ದೆ, ಯಾಕಂದರೆ ಕೆಳಗೆ ನೆಟ್ವರ್ಕ್ ಬರ್ತಿಲ್ಲ, ಏನಿಲ್ಲ. ಫ್ಯಾಕ್ಟ್ರಿ ಬಂದು ಗುಡ್ಡದ ಮೇಲೆ ಇರೋದು. ನಿನ್ನೆ ಮಂದಾರ್ತಿಗೆ ಹೋಗಿದ್ದೆ, ನೈಟ್ ದೇವಸ್ಥಾನ ನೋಡ್ಕೊಂಡು ಬಂದೆ. ಭಾಳ ಫೇಮಸ್ ದೇವಸ್ಥಾನ ಅಂತೆ ಮಂದಾರ್ತಿಲಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಭಾಳ ಚೆನ್ನಾಗಿತ್ತು ಗುರು. ಊರಕ್ಕೆ ಹೋಗಿ ಬಂದಮೇಲೆ ಪಾಪ ಭಟ್ರು ಹೇಳಿದರು, ಎಲ್ಲೋಗಿದ್ದೆ ಅಂದರು. ನಾನು ಹೇಳಿದ್ದೆ ನೈಟ್ ಇದು ದೇವಸ್ಥಾನಕ್ಕೆ ಹೋಗಿದ್ದೆ, ಮಂದಾರ್ತಿ ದೇವಸ್ಥಾನಕ್ಕೆ. ಅಂದರೆ ತುಂಬ ಫೇಮಸ್ಸು ನಮ್ಮೂರಲ್ಲಿ ಮಂದಾರ್ತಿ ದೇವಸ್ಥಾನ ಅಂದರು. ಅಲ್ಲ, ಮಂದಾರ್ತಿಯಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂದಾರ್ತಿಲಿರೋದು, ಭಾಳ ಫೇಮಸ್ ಅಂದರು. ಹೋಗಿದ್ದು ಶುಕ್ರವಾರ ಮತ್ತು ಮಂಗಳವಾರ ಫುಲ್ ರಶ್ ಇರುತ್ತೆ, ಡೈಲಿ 2 ಟೈಮ್ ಊಟ ಇರುತ್ತೆ ಅಂದರು. ಪಾಪ ಹಂಗೇಳಿ ನಾನು ಗಾಡಿಯಲ್ಲಿ ಕುಂತಿದ್ದೆ, ಬಂದವ್ರು ಗಾಡಿಯಲ್ಲಿದ್ದನ್ನು ಬಂದು ಕರ್ಕೊಂಡೋಗಿ ಊಟ ಕೊಟ್ಟರು ಕ್ಯಾಂಟೀನಲ್ಲಿ. ಬರೀ 20 ರೂಪಾಯಿಗೆ ಊಟ, 10 ರೂಪಾಯಿಗೆ ತಿಂಡಿ ಕೊಡ್ತಾರೆ. ಇವಾಗ ಇನ್ನೇನು, ಇವಾಗ ಹೇಳಿದ್ರು 8:30ಗೆ ಬಂದುಬಿಡು, ತಿಂಡಿ ರೆಡಿ ಇರುತ್ತೆ ಅಂತಂದು. ಟೀನು ಸಿಕ್ತು. ಎದ್ದೇಟಿಗೆ ಮುಖ ತೊಳ್ಕೊಂಡು ಫಸ್ಟ್ ಹೋಗಿ ಕುಡ್ದಿದ್ದೆ ಟೀ ಕುಡಿದು ಬಂದೆ. ಮೇಲೆ ಕುತ್ಕೊಂಡಿದ್ದೀನಿ ಗುಡ್ಡದ ಮೇಲೆ ನೋಡಿ, ಎಲ್ಲ ಹಿಂದೆ ಎಲ್ಲ ಕಾಣ್ತಿದೆ ನೋಡಿ, ಎಷ್ಟು ಸಖತ್ತಾಗಿದೆ. ಅಲ್ಲಿ ಕೆಳಗೆ ಕಾಣ್ತಿದೆ ನೋಡಿ, ಇದೆ ಫ್ಯಾಕ್ಟ್ರಿ ಗುರು. ರಾತ್ರಿ ಇಲ್ಲಿ ಮೇಲ್ಗಡೆ ಸುಮ್ಮನೆ ಬಂದಿದ್ದೆ, ನೆಟ್ವರ್ಕ್ ಬರೋದಿಲ್ಲ ಅಂಥೇಳಿ. ಇಲ್ಲೆಲ್ಲ ಪಾಚಿ ಕಟ್ಬಿಟ್ಟಿದೆ ಇದ್ರ ಮೇಲೆ ನೋಡಿ. ಆ ಕಡೆ ಅಂತೂ ಜಾರ್ ಬಿದ್ದುಬಿಟ್ಟಿದ್ದೆ, ಸೀದಾ ಅಲ್ಲಿಗೆ ಕೆಳಗೆ ಹೋಗ್ಬಿಟ್ಟಿದ್ದೆ. ಸದ್ಯ ಏನಾಗಿರಲಿಲ್ಲ, ಭಾಳ ಮೇಲೆ ಬರಲಿಲ್ಲ. ನಾನು ಇಲ್ಲಿಗೆ ಬರ್ಬೇಕಂತ ಇದ್ದೆ, ಕತ್ಲಾಗ ಇಷ್ಟು ಮ್ಯಾಕೆ ಬರೋದು ಬೇಡ ಅಂತೇಳಿ ಅಲ್ಲೇ ಒಂಚೂರು ಕೆಳಗಿದ್ದೆ. ಹಂಗಾಗ್ಬಿಡುತ್ತೆ ನೋಡಿ. ವ್ಯೂ ಮಾತ್ರ ಎಷ್ಟು ಅಲ್ಟಿಮೇಟ್ ಆಗಿದೆ ನೋಡಿ. ಇಲ್ಲೊಂದು ಬ್ಲೂ ಕಲರ್ ಟಾರ್ಪಲ್ ಕಾಣ್ತಿದೆಯಲ್ಲ, ಅದು ನನ್ನ ಜೊತೆಗೆ ಲೋಡ್ ಆಗಿದ್ದ ಗಾಡಿ. ನಿನ್ನೆ ಸಾಯಂಕಾಲ ಬಂದ ಗುರು, ನಾನ್ ಸ್ಟಾಪ್ ಬಂದ್ಬಿಟ್ಟಾನೆ ನೋಡಿ. ಇಲ್ಲಿ ಪಕ್ಕದಾಗೆ ಇದು ಗೋಧಿ ಅಂತೆ. ರಾತ್ರಿ ಕೇಳಿದೆ ಏನದು ಅಂತಂದು, ಗೋಧಿ ಅಂದರು. ವ್ಯೂ ಮಾತ್ರ ಸೂಪರಾಗಿದೆ ಗುರು. ನನಗಂತೂ ಖುಷಿ ಆಗಿಬಿಡ್ತು. ಇಂಥ ಜಾಗಕ್ಕೆ ಬರ್ಬೇಕಂದ್ರೆ ಭಾಳ ಖುಷಿ ಆಗುತ್ತೆ. ಅದರಲ್ಲೂ ಪ್ರಕೃತಿ ಮಧ್ಯೆ ಫ್ಯಾಕ್ಟ್ರಿ ಐತೆ. ಇಲ್ಲಿ ಇನ್ನೊಂದು ಹತ್ರ ಏನೂ ಸಿಗಲ್ಲ, ಕ್ಯಾಂಟೀನ್ ಇಲ್ಲ, ಒಂದು ಅಂಗಡಿ ಇಲ್ಲ, ಏನಿಲ್ಲ. ಏನಾದ್ರು ಬೇಕಂದ್ರೆ ಮಂದಾರ್ತಿಗೆ ಹೋಗ್ಬೇಕು, 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಆದರೆ ಫ್ಯಾಕ್ಟ್ರಿನೂ ಇಲ್ಲಿಗೆ ಬರೋ ಡ್ರೈವರ್ಸ್ಗಳಿಗೆ, ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸಿಗೆ ಎಲ್ಲರಿಗೂ ಕ್ಯಾಂಟೀನ್ನಾಗ ಊಟದ ವ್ಯವಸ್ಥೆ ಮಾಡಿದ್ದಾನೆ. ಫ್ರೀ 20 ರೂಪಾಯಿ ಊಟ, 10 ರೂಪಾಯಿ ತಿಂಡಿ ಅಂತ ಹೇಳಿದ್ದಾನೆ. ಗುಡ್ಡದ ಮೇಲೆ ಬಂದೆ. ಇಲ್ಲಿ ಕೊಚ್ಚಿನಿಂದ ಒಂದು ಗಾಡಿ ಬಂದಿತ್ತು, ಅದೇ ಗಾಡಿ ನನಗಿನ್ನ ಮುಂದ್ಗಡೆ ಇದ್ದಿದ್ದು. ಆ ಗಾಡಿ ಇವಾಗ ಅನ್ಲೋಡಿಗೆ ಹೋಗೈತೆ, ಅನ್ಲೋಡಿಂಗ್ ಮಾಡೋಕ್ಕೆ. ಅದು ಹೊರಕ್ಕೆ ಬಂದಮೇಲೆ ಅಂತ ನನ್ನ ಗಾಡಿ ಬಿಡೋದು. ಅಂದರೆ ಅದು ಅನ್ಲೋಡಿಂಗ್ ಸ್ಟಾರ್ಟ್ ಆದಮೇಲೆ ಒಟ್ಟು ಇವತ್ತು ಅನ್ಲೋಡ್ ಆದರೂ ಆಗ್ಬೋದು, ಆಗುತ್ತೆ ಅಂತ ಹೇಳಿದ್ದಾರೆ. ವಾಚ್ಮ್ಯಾನ್ ಅಣ್ಣ ಕೇಳಿದ್ವಿ, ಅನ್ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ಗಾಡಿ ಅನ್ಲೋಡ್ ಆದಮೇಲೆ ನಿಂದು ಒಳಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು 10 ವೀಲು, ಒಂದು 16 ವೀಲ್ ಹೋಗೈತೆ. ಇವಾಗ ನನ್ನದೇ ನಂಬರ್ ಇರೋದು. ಅದು ಬಂದಮೇಲೆ ಅನ್ಲೋಡ್ ಮಾಡ್ತಾರೆ ನೋಡೋದು. ಇಲ್ಲಿಂದ ರಿಲಯನ್ಸಿಂದ ಲೋಡಿಂಗ್ ಮಾಡೋಣ ಅಂತ ರಾತ್ರಿ ನಾನು ನಮ್ಮ ಮಾಲಕ ಮಾತುಕತೆ ಮಾಡಿದ್ವಿ. ಅದೇನಾಗ್ತತ್ತೋ ಗೊತ್ತಿಲ್ಲ. ಗಾಡಿ ಅನ್ಲೋಡ್ ಆದಮೇಲೆ ನೋಡೋದು, ಇಲ್ಲಾಂದರೆ ಕೊಗ್ಗಿಗೆ ತುಂಬ್ಕೊಂಡು ಊರ ಕಡೆಗೆ ಹೋದ್ರಾತು. ನೋಡಿದ್ರ ಎಷ್ಟು ಸಖತ್ತಾಗೈತೆ ನೋಡೋಕ್ಕೆ. 2 ಕಣ್ಣೇ ಸಾಲದು ಗುರು. ನನಗಂತೂ ಒಂಥರ ಖುಷಿ ಈ ಥರ ಇದ್ಬಿಟ್ರೆ. ಇಲ್ಲಿ 9:30 ಆಗಕ್ಕೆ ಬಂತು. ಇವಾಗ ಅನ್ಲೋಡಿಗೆ ಕರೆದಿದ್ದಾರೆ. ಮಳೆ ಬರ್ತೈತೆ ನೋಡಿ, ಟಾರ್ಪಲ್ ಬಿಚ್ಚೋಕ್ಕೆ ನೋಡಿ. ಟೈಮ್ 9:30 ಆಗೈತೆ. ಇವಾಗ ಕರೆದಿದ್ದಾರೆ. ಬೆಳಿಗ್ಗೆನೇ 2 ಗಾಡಿ ಹೋಗಿದ್ವು, ಅವು ಖಾಲಿ ಆಗಿದ್ದಾವಂತೆ. ಇವಾಗ ಕಾಟ ಮಾಡಿಸಿ ಅಲ್ಲೋಗಿ ಸೈಡ್ಗೆ ಹಾಕಿ ಇನ್ನೂ ಒಬ್ಬನೇ ಹಗ್ಗ ಟಾರ್ಪಲ್ ಬಿಚ್ಚಬೇಕು. ಎಣ ಬಿದ್ದುಬಿಡ್ತೈತೆ ಈ ಮಳೆಗೆ. ಒಬ್ಬನೇ ಬಿಚ್ಚೋಷ್ಟೊತ್ತಿಗೆ ನಿನ್ನೆ ಸ್ನಾನ ಮಾಡಿದ್ನಿ, ಎಲ್ಲ ಫುಲ್ ಗಲೀಜಾಗ್ಬಿಡುತ್ತೆ. ಮತ್ತೆ ನೋಡೋದು, ಅಲ್ಲಿ ಅಮಲಿಗೆ ಯಾರನ್ನ ಬಿಚ್ತಾರಂದರೆ ಅವ್ರಿಗೆ ಹೇಳೋದು ಬಿಚ್ಕೊಡ್ರಿ ಅಂತ. ಬಿಚ್ಚಲ್ಲ ನಾವು ಅಂದರೆ ಇನ್ನೇನು ಮಾಡೋಕ್ಕಿಲ್ಲ. ಶೆಡ್ ಕೆಳಗೆ ಹುಡ್ಕೊಂಡು ನಿಧಾನಕ್ಕೆ ನಾನೇ ಬಿಚ್ಚೋದು. ಕೇಳ್ತೀನಿ ಫಸ್ಟು ಬಿಚ್ಕೊಡ್ರು ಅಂತಂದು, ಬಿಚ್ತಾರೆ ಮೋಸ್ಟ್ಲಿ, ಇಲ್ಲಾಂದರೆ ನಾನೇ ಬಿಚ್ಚಿದ್ರಾತು. ಬನ್ನಿ ಒಳಗಡೆ ಹೋಗೋಣ. ಬಿಲ್ ಎಲ್ಲ ಕೊಟ್ಟಿದ್ದಾರೆ, ಕಾಟ ಮಾಡಿಸ್ಕೊಂಡು ಒಳಗೆ ಹೋಗೋಣ. ಕಾಟ ಮಾಡಿದೆ, ಒಳಕ್ಕೆ ಬಂದೆ, ಸೈಡ್ಗೆ ಹಾಕಿದೆ. ಅಕ್ಕ ಟಾರ್ಪಲ್ ಬಿಚ್ಚಿರಿ ಅಂತ ಕೇಳಿಬರಕ್ಕೆ ಹೋದ್ರೆ ಗುರು 600 ರೂಪಾಯಿ ಅಂದರು. ಅಯ್ಯಪ್ಪ ಬೇಡ ಗುರು ಅಂತೇಳಿ ನಾನು ಬಿಚ್ಚಿಂತಂದು ಬಂದೆ. ಅಲ್ಲಿಗೂ ಕಾಟದರಿದ್ದು ಅವ್ರಿಗೆ ಅಂತ 600 ರೂಪಾಯಿ ಕೊಡ್ತೀಯ, ನೀನೇ ನಿಧಾನಕ್ಕೆ ಬಿಚ್ಕೋ, ಟೈಮ್ ಇನ್ನೂ ಬೇಜಾನಿದೆ.
ಇನ್ನು ಒಳಗಡೆ ಗಾಡಿ ಖಾಲಿ ಆಗ್ಬೇಕು, ಆಮೇಲೆ ನೀನು ಗಾಡಿ ಕರಿಯೋದು. ನೀನು ನಿಧಾನಕ್ಕೆ ಹಗ್ಗ ಬಿಚ್ಕೊಂತಿರು. ಆಮೇಲೆ ಒಳಗೆ ಹೋದ್ಮೇಲೆ ಟಾರ್ಪಲ್ ಇತ್ತು ಅಂತಂದ್ರು ನೋಡಿ. ಈಗ ಶೆಡ್ಡಲ್ಲಿ ಆ ಕಡೆ ಒಂದು ಗಾಡಿ ಈ ಕಡೆ ಒಂದು ಗಾಡಿ ಇದೆ. ಗಾಡಿ ಆದಮೇಲೆ ನನ್ನ ಗಾಡಿ ಅನ್ಲೋಡ್ ಆಗೋದು. ಅಷ್ಟೊತ್ತಿಗೆ ಏನು ಮಾಡೋಣ ಅಂದರೆ ಕೆಳಗೆ ನಿಂತ್ಕೊಂಡು ಫಸ್ಟ್ ಎಲ್ಲ ಹಗ್ಗ ಬಿಚ್ಚೋಣ, ಆಮೇಲೆ ಮೇಲ್ಗಡೆ ಹೋಗಿ ಟಾರ್ಪಲ್ ಎತ್ತಿದ್ರಾತು. ಒಳಗೆ ಹೋದಾಗ ಟಾರ್ಪಲ್ ಎತ್ತೋದು, ಇವಾಗೆಲ್ಲ ಹಗ್ಗ ಬಿಚ್ಚೋಣ. ನೋಡಿ ಎಲ್ಲ ದಿಕ್ಕಪಾಲಾಗಿದೆ, ಒಳಗಿದೆ. ಇದೆಲ್ಲ ಆದಮೇಲೆ ನೋಡಿ ತೋರಿಸ್ಬೇಕು. ಈ ಟೈರ್ ನೋಡಿ ಗುರು ಹೆಂಗಾಗ್ಬಿಟ್ಟವೆ, ಬೇರೆ ಟೈರ್ ಹಾಕ್ಬೇಕು ಇಲ್ಲಿ. ಒಬ್ಬನೇ ಹಗ್ಗ ಸುತ್ತಷ್ಟೊತ್ತಿಗೆ ಸಾಕಾಗಿ ಹೋಗ್ತತೆ. ಕೆಳಗೆ ನಿಂತ್ಕೊಂಡು ಎಲ್ಲ ಬಿಚ್ಚಿ ಬಂದೆ. ಶರ್ಟ್ ಯಾಕೆ ಬಿಚ್ಚಿದ್ದೀನಿ ಅಂದರೆ ಫುಲ್ ಬೆವ್ರು ನೀರು ಇಳಿತೈತೆ ಗುರು. ಅದ್ರಾಗೆ ಮುಖ ಒರೆಸ್ಕೊಂಡು ಇಳಿಸ್ತಾ ಇದ್ದೀನಿ. ಎಲ್ಲ ಹಾಕಿದೆ ಗುರು ಹಗ್ಗ ಎತ್ತಿ. ಹಗ್ಗ 50 kg ಹಗ್ಗ ಒಬ್ಬನೇ ಸುತ್ತಬೇಕು. 50 kg ಶಿಸ್ತು ಸೀದಾ ಬಂದಿದೆ, ಹಾಕಿದ್ದೀವಿ. ಯಾಕಂದರೆ ಹೈಟು ಜಾಸ್ತಿ ಐತೆ, ಹಂಗಾಗಿ ನಾನು ಅವ್ರ ಹತ್ರನೇ ಬಿಚ್ಚಿಸ್ಬೇಕಂತ ಇದ್ದಿದ್ದು. ಅವ್ರು ಏನಂದ್ರಂದರೆ ಸುಮ್ಮನೆ ಕಾಟದಾರು ಹೇಳಿದ್ರು ನಮಗೆ ಹಗ್ಗ ಟಾರ್ಪಲ್ ಬಿಚ್ಚು ಅಂತೇಳಿ. ಬಿಚ್ಚಲ್ವ ಲೇಬರ್ ಅಂದೆ. ನೀನು ಹುಚ್ಚ ಏನು ಮರಯ್ಯ, ಅವರು 600 ರೂಪಾಯಿ ಕೇಳ್ತಾರೆ, ಇನ್ನು ಟೈಮ್ ಇದೆಯಲ್ಲ, ಆರಾಮಾಗಿ ನೀನೇ ಬಿಚ್ಚಿಬಿಡು, ಅವ್ರಿಗೆ ಯಾಕೆ ಕೊಡ್ತೀಯಾ? ಒಂದು 300 ರೂಪಾಯಿ ಆಗಿದ್ದರೆ ಬಿಚ್ಚು ಅಂತ ಹೇಳ್ತಿದ್ದು ನಾನು. 600 ಅಂದ್ರಲ್ಲ, ಅದಕ್ಕೆ ಹಗ್ಗ ಬಿಚ್ಚಿದೆ. ಪಕ್ಕದ ಗಾಡಿಯವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು. ನನ್ನ ಹಿಂದೆ ಒಂದು ಮಹೇಂದ್ರ ಗಾಡಿ ಕಾಣ್ತಿದೆಯಲ್ಲ, ಅವರು ಒಬ್ಬನೇ ಹಗ್ಗ ಬಿಚ್ಚಿದ್ರೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಗಾಡಿಯವರು. ಹಿಂದೆ ಫಸ್ಟ್ ಎಲ್ಲ ಕತ್ರಿ ಎಲ್ಲ ಬಿಚ್ಚಾಕಿದೆ, ಯಾಕಂದರೆ ಕತ್ರಿ ಸಿಗೆ ಬೀಳಲ್ಲ ಎಲ್ಲಿನೂ. ಅದಕ್ಕೆ ಫಸ್ಟ್ ಕತ್ರಿ ಎಲ್ಲ ಬಿಚ್ಚಿ ಹಿಂದಕ್ಕೆ ಹಾಕಿದೆ. ಇವಾಗ ಇದನ್ನ ಸುತ್ತಿಕೊಂಡು ಟಾರ್ಪಲ್ಲು ಒಳಗೆ ಹೋದ್ಮೇಲೆ ಎತ್ತಾನ. ಇಲ್ಲಿ ಎತ್ತೋದು ಬೇಡ, ಒಬ್ಬನಿಗೆ ಸಾಕಾಗ್ಬಿಡ್ತದೆ ಗುರು ಹೆಣ ಹಗ್ಗತ್ತು ಸುತ್ತಷ್ಟೊತ್ತಿಗೆ. ಇವಾಗ ಇದನ್ನೆಲ್ಲ ಸುತ್ತಷ್ಟೊತ್ತಿಗೆ ಸಾಕಾಗ್ತಾರೆ. ಬಿಸಿಲು ಬೇರೆ, ಅದ್ರಾಗೆ ಹೆಂಗನಾಗಲಿ ಅಂತೇಳಿ ಒಂದು ಬಾಟ್ಲಿ ನೀರು ತಂದಿಟ್ಕೊಂಡೆ ಗುರು ಜೊತೆಗೆ. ನಾವು ಹೈಬ್ರಿಡ್ ಫುಡ್ ತಿಂದು ಕೆಲಸ ಮಾಡೋಕ್ಕೇ ಆಗಲ್ಲ. ಕೆಲಸ ಮಾಡೋಕ್ಕೆ ಸುಸ್ತಾಗ್ತದೆ ಗುರು. ಪಾಪ ನಮ್ಮ ಸ್ವಂತ ಇದ್ದಿದ್ರೆ ಬಿಚ್ಚನೆಲ್ಲ ಹಂಗೆ ಆಗ್ತೈತೆ. ಇವಾಗ ಇದೊಂದು ಎಲ್ಲ ಸಿಕ್ಕಾಕ್ಯಂತ ಬ್ರೋ, ನಾನು ಸಿಕ್ಕಾಕೊಂಡಿದ್ದೀನಿ ಅಂತೇಳಿ ಹಗ್ಗ ಸುತ್ತಂದು ಬನ್ನಿ. ಹಗ್ಗ ಸುತ್ತಿ ಸಿಗೋಣ. ಎಲ್ಲ ಸುತ್ತಿದೆ. ನಮ್ಮ ಹಾಲತ್ತು ನೋಡ್ಗುರು ಹೆಂಗಾಗ್ಬಿಟ್ಟತೆ. ಹಗ್ಗ ಸುತ್ತಷ್ಟೊತ್ತಿಗೆ ಎಲ್ಲ ಒಬ್ಬನೇ ಸುತ್ತಿದೆ. ಕೆಳಗೆ ಬಿಚ್ಚಿ ನೋಡಿ ಎಷ್ಟೊಂದೈತೆ ಹಗ್ಗ. 60 kg ಹಗ್ಗ ಗುರು ಇರೋದು ಇದು. ಇದನ್ನ ಸುತ್ತಷ್ಟೊತ್ತಿಗೆ ಸಾಕಾಗೋತು. ಅಲ್ಲೊಂದು ಗಾಡಿ ಖಾಲಿ ಆಗ್ತಿದೆ ನೋಡಿ, 2ನೇ ನಂಬರಲ್ಲಿ. ಅದಾಯ್ತು, ಇನ್ನು ಸ್ವಲ್ಪ ಐತೆ. ಅದಾದ ಇಟ್ಟಿಗೆ ನಮ್ಮದೇ ಇವಾಗ ಅನ್ಲೋಡಿಂಗು. ಫ್ರೆಶ್ ಆಗಿಬಿಟ್ಟೆ. ನಿನ್ನೆ ಸ್ನಾನ ಮಾಡಿದ್ದೆ, ಇವಾಗಲೂ ಸ್ನಾನ ಮಾಡ್ದಂಗೆ ಗೊತ್ತು. ಹೋಗ್ಬೇಕಾರೆ ಗಾಡಿ ಸೈಡ್ಗೆ ಹಾಕಿ ಸ್ನಾನ ಮಾಡ್ಕೊಂಡು ಹೋಗೋಣಂತೆ. ಇವಾಗೇನು ಒಳಗೆ ಬಿಟ್ಟ ಮೇಲೆ ಟಾರ್ಪಲ್ ಎತ್ತೋದು. ಬೆಲ್ಟ್ ಬಿಚ್ಚನ, ಹಿಂದೊಂದು ಮುಂದೊಂದು ಬೆಲ್ಟ್ ಅದಾವೆ. ಬೆಲ್ಟ್ ಬಿಚ್ಚಿ ಮಡ್ಚಿಟ್ರಾತು. ಎಲ್ಲ ಮಡ್ಚಿಟ್ಟೆ ಗುರು. ಇನ್ನೊಂದೆಲ್ಲ ಬೆಲ್ಟ್ ಇತ್ತು, ಎತ್ಲಾಗ ಹಾಕಿದ ಅನ್ನೋದೇ ಗೊತ್ತಾಗಂಗಿಲ್ಲ. ಅದು ಹಗ್ಗದ ಜೊತೆಗೆಲ್ಲ ನೋಯ್ತಾ. ಇಲ್ಲಿದಾವೆ ನೋಡಿ ಬೆಲ್ಟೆಲ್ಲ ಪುಟ್ಟೆಗೆ. ಎತ್ಲಾಗ ಮಿಸ್ ಆಯ್ತು ಗುರು. ಇಲ್ಲೊಂದು ಬೆಲ್ಟ್ ಬಿದ್ದಿತ್ತು, ಕೆಳಕ್ಕಂತೂ ಬಿಸಾಕಿಲ್ಲ. ಇವಾಗೇನು ಟಾರ್ಪಲ್ ಬಿಚ್ಚೋಣ. ಟಾರ್ಪಲ್ ಬಿಚ್ಚಿ ಒಳಗೆ ಹೋದ್ಮೇಲೆ ಎತ್ತೋದು. ಇಲ್ಲಿ ನೋಡಿ 2ನೇ ನಂಬರ್ನೇ ಖಾಲಿ ಆಗ್ತೈತೆ. ಇನ್ನು ಸ್ವಲ್ಪ ಐತೆ, ಒಂದು ನಿಟ್ಟದವೆ. ಅದಾದಟ್ಟಿಗೆ ಕರೀತಾರೆ. ಆರಾಮಾಗಿ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಟಾರ್ಪಲ್ ಎತ್ತಿದ್ರಾತು. ಇವಾಗ ಬೆಲ್ಟ್ ಬೆಚ್ಚಿ ಟಾರ್ಪಲ್ ಎಲ್ಲ ತೆಗ್ದಿಟ್ಟು ಮಡ್ಚಿಟ್ಟಿದ್ನಿ. ಗಾಡಿ ಒಳಗೆ ರಿವರ್ಸ್ ಹೊಡೆದಿದ್ನಿ. ಮಳೆ ಬರ್ತದೆ ಅಂತೇಳಿ ಒಡಿಸಿದ್ದಾರೆ ಒಳಗಡೆ. ಏನಂದರೆ ಇದು ಅನ್ಲೋಡಿಂಗಿಗೆ ಮಾಡೋಕ್ಕೆ ಲೇಬರ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸಿಕ್ಕಾಬಟ್ಲೆ ಸೆಕೆ. ಮೈಯಾಗಲಿ ನೀರೆಲ್ಲ ಇಳಿದೋಗ್ತಿದೆ. ಇದು ವೇಸ್ಟ್ ನೀರು, ಇಳಿದೋಗ್ಬೇಕು. ನೀರು ಹೋಗಿಲ್ಲ ಅಂದರೆ ಮನುಷ್ಯ ಅಳರಾಗಲ್ಲ. ಆದರೆ ಇಲ್ಲಿರೋರ್ಗೆ ಅಭ್ಯಾಸ ಆಗೈತೆ, ನಮಗೆ ಅಭ್ಯಾಸ ಇಲ್ವಲ್ಲ, ಅಂಥರ ಕಾಣುತ್ತೆ. ಈಟಿಲ್ಲ, ಬರೀ ಸೆಕೆ ಒಂದೇ. ಗಾಡೀಲಿ ಹೋಗಿ ಫ್ಯಾನ್ ಹಾಕ್ಯೋಣ ಅಂದರೆ ಇದ್ರದ್ದು ಬ್ಯಾಟ್ರಿ ಡೌನ್ ಆಗ್ತದೆ ಅನ್ನೋದು ಅದೊಂದು ಭಯ. ಚಾರ್ಜ್ ಆಗ್ತಿಲ್ಲ, ಏನಿಲ್ಲ. ಅಂದರೆ ಚಾರ್ಜ್ ಆಗ್ತಿದೆ, ಒಂದು ಬ್ಯಾಟ್ರಿ ಹೋಗ್ಬಿಟ್ಟತೆ. ಅದೊಂದು ಭಯ, ಎಲ್ಲಿ ಶೆಲ್ಪ್ ಆಗೋದಿಲ್ಲ ಗಾಡಿ ಅಂತಂದು. ಅದಕ್ಕೆ ಬಂದು ಮರದಾಡಲ್ಲಿ ಕೂತ್ಕೊಂಡಿದ್ನಿ. ಅವ್ರು ಟೀಗೆ ಹೋಗಿದ್ದಾರೆ. ಬಂದಿಟ್ಟಿಗೆ ಗಾಡಿ ಬಿಟ್ಟು
ಎಷ್ಟು ಚೆನ್ನಾಗಿ ಗಾಳಿ ಬರ್ತೈತೆ. ನಾನು ಹೋಗಿ ಮರದಡೆ ಕೂತ್ಕೊಂಡಿನಿ ನೋಡಿ. ಅಲ್ಲಿ ಗಾಡಿ ರಿವರ್ಸ್ ಹೊಡೆದಿದ್ದೀನಿ ಪ್ಲಾಂಟಿಗೆ. ಅಲ್ಲಿ ಅದರೊಳಗೆ ಫುಲ್ ಒಳಗೆ ಹೊಡಿಬೇಕು. ಅವ್ರು ಬಂದಮೇಲೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಬಿಡೋದು. ಇದು ಎಲ್ಲ ಕೋಳಿ ಫಾರಮ್ ಅಂತ ಗುರು ಇವ್ರದ್ದು. ಇಲ್ಲೇ ಇಲ್ಲೇ ಭಾಳ ಫಾರಮ್ ಇದೆ, ಒಂದು 20 ಅಂತ ಹೇಳಿದರು. ಗೊತ್ತಿಲ್ಲ ನನಗೆ ಎಷ್ಟು ಅಂತೇಳಿ. ಇವ್ರಿಗೆ ಡೈಲಿ 3ರಿಂದ 4 ಟನ್ನು ಫೀಡ್ಸ್ ಇವ್ರಿಗೆ ಹೋಗುತ್ತಂತೆ. ಇವ್ರಿಗೆ ಹೆಚ್ಚಾಗಿದ್ದು ಹೊರಗಡೆಗೆ ಹೋಗುತ್ತಂತೆ ನೋಡಿ. ಕೋಳಿ ಫಾರಮ್ಮು ಫೀಡ್ಸು ಎಲ್ಲ ಇರೋದೆ. ನಾನು ಏನಕ್ಕೆ ಕೇಳಿದ್ದಂದರೆ ಇಲ್ಲಿಂದ ಮೊಟ್ಟೆ ಹೋಗೋದು ಲೋಡು. ಅವಾಗ ಕೇಳಿದ್ದು ಮೊಟ್ಟೆ ಲೋಡ್ ಮಾಡ್ತಿದ್ದಾರಲ್ಲ ಫಾರಮ್ ಎಲ್ಲ ಐತಿ ಇವ್ರದ್ದು, ಎಲ್ಲಿಂದ ತರ್ತಾರಂದ್ರು. ಅವಾಗ ಹೇಳಿದರು ಗುರು ಇವ್ರದೇ ಫಾರಮ್ ಐತೆ, ಇವ್ರಿಗೆ ಡೈಲಿ 4 ಟನ್ ಹೋಗ್ತತೆ. ಇವರು ಕೊಟ್ಟು ಉಳ್ದಿದ್ದು ಹೊರಗಡೆ ಕಳಿಸೋದು, ತಿಂದು ಉಳ್ದಿದ್ದಂತಂದು. ಏನೇನು ಬಂದ್ವಿ ಯಾಕೋ ಸೋಲಾರ್ ಪ್ಲ್ಯಾಂಟ್ ಇದು ಪ್ಯಾನಲ್ ಹಾಕ್ತಿದ್ದಾರೆ ನೋಡಿ ಅದ್ರ ಮೇಲೆ ಎಲ್ಲ. ಒಬ್ಬನೇ ಕುತ್ಕೊಂಡೀನಿ. ಇನ್ನೊಂದು ಚೂರು ಒಳಗೆ ರಿವರ್ಸ್ ಹೊಡೆದ್ಬಿಟ್ರೆ ಅದು ಎಲ್ಲ ಅನ್ಲೋಡ್ ಮಾಡ್ತಾರಂತಂದು ಕೇಳಿ ಬಿಟ್ಟು ಗುಡದ ಮೇಲೆ ಕುತ್ಕೊಂಡ್ಬಿಡ್ತು ಗುರು. ಗಾಳಿ ತಣ್ಣಗೆ ಬರ್ತಿರ್ತದೆ ಅಲ್ಲಿ. ಇಲ್ಲಂತೂ ಗಾಳಿನೇ ಬರ್ತಿಲ್ಲ ಒಳಗೆ. ಅದಕ್ಕೆ ಫ್ಯಾಕ್ಟ್ರಿ ಈಟ್ ಬೇರೆ ಅಲ್ಲ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ನೋಡಿ. ಫ್ರೆಂಡ್ಸ್ ಗಾಡಿ ಖಾಲಿ ಮಾಡ್ಕೊಂಡು ಬಂದೆ, ಹೊರಗೆ ಹಾಕಿದೆ. ಸಿಕ್ಕಾಪಟ್ಲೆ ಧೂಳು ಒಳಗೆ. ಸೆಕೆ ಅಂದರೆ ಸೆಕೆ ಅಂದರೆ ಟಾರ್ಪಲ್ಲಿ ಎತ್ತಿ ಏನೊಂದು ಕೆಲಸ ಮಾಡಿದರೆ ಬರೋ ನೀರೆಲ್ಲ ಇಳಿದ್ಬಿಡ್ತಾವೆ ಮೈಯಾಗೆ. ಹಂಗೆ ತಂದು ಮೇಲ್ಗಡೆ ಹಾಕ್ಕೊಂಡಿದ್ದೆ ಗುಡದ ಮೇಲೆ. ಅಂದರೆ ಮೇನ್ ರೋಡಿಗೆ ಬಂದಿದ್ದೆ, ಗಾಡಿ ಒಳಗಡೆ ಇತ್ತಲ್ಲ, ಅಲ್ಲಿ ಒಂಚೂರು ನೆಟ್ವರ್ಕಿನ ಪ್ರಾಬ್ಲಮ್ಮು. ಅದಕ್ಕೆ ತಂದು ಒಳಗೆ ಹಾಕಿದ್ದೀನಿ ಮೇಲ್ಗಡೆ. ಇವಾಗ ಲೋಡಿಂಗು ಎಲ್ಲಿ ಹೇಳ್ತಾರೆ ಏನು ಅಂತೇಳಿ ನಮ್ಮ ಮಾಲಕರನ್ನ ಕೇಳಬೇಕು. ಸದ್ಯಕ್ಕೆ ಲೋಡಿಂಗ್ ಏನು ಬಂದಿಲ್ಲ. MRPಯಲ್ಲಿಂದ MRPಯಲ್ಲಿಂದ ಪ್ಲಾಸ್ಟಿಕ್ ಮಣಿ ಕೇಳಂತ ಹೇಳಿದ್ದೆ. ಅದು ತುಂಬಿದರೆ ಇಬ್ಬರು ಇರಬೇಕು, ಸಿಂಗಲ್ ಇದ್ದೀನಿ. ಇವಾಗ ಎಷ್ಟು ಹೈಟ್ ತುಂಬಿಕೆ ಬಂದಿದ್ನೋ ಅಷ್ಟೇ ಹೈಟ್ ಬರುತ್ತೆ. ಅದಕ್ಕೆ ಮತ್ತೆ ಗುಜರಾತಲ್ಲಿ ಕೇಸ್ ಬೇರೆ ಆಗುತ್ತೆ, ಅಂದರೆ 4,000 ಕೇಸ್ ಹಾಕ್ತಾರೆ. ಅದನ್ನು ಯೋಚನೆ ಮಾಡ್ತಾಯಿದ್ನಿ. ಆ ಪ್ಲಾಸ್ಟಿಕ್ ಮಣಿ ಹಗ್ಗ ಲೂಸ್ ಆದರೆ ಸೈಡಿಗೆ ಬಂದುಬಿಡ್ತೈತೆ ಮಾಲು. ಹಾಗಾಗಿ 25 kg ಪಾಕೆಟ್ ಇರುತ್ತಲ್ವ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಕೋಕ್ ತುಂಬ್ಕೊಂಡು ಹೋಗೋಣ, ಏನು ಮಾಡೋಣ ಅಂತೇಳಿ. ಇನ್ನೂ ಯಾವ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಬೇಕಂತ ಹೇಳಿಲ್ಲ ನಮ್ಮ ಮಾಲಕರು. ಖಾಲಿ ಆದಮೇಲೆ ನನಗೆ ಫೋನ್ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗಿನ ಜಸ್ಟು ಖಾಲಿ ಆಯ್ತು, ಗಾಡಿ ತಂದು ಹೊರಗೆ ಹಾಕಿದೆ ನೋಡಿ. ಹೋಗ್ಬೇಕು ಇವಾಗ ಮಂಗಳೂರಿಗೆ. ನಮ್ಮ ರೀಲ್ ಸ್ಟಾರ್ ಅನಿಲ್ ಕುಮಾರ್ ಅವ್ರು ಬಂದಿದ್ದಾರೆ ಮಂಗಳೂರಿಗೆ. ಅವ್ರನ್ನ ಮಾತಾಡ್ಸ್ಕೊಳ್ಬೇಕು. ಅವರು ಬಳ್ಳಾರಿಗೆ ಲೋಡ್ ಮಾಡಿದ್ದಾರೆ. ಈ ಕಡೆನೇ ಬರ್ರಿ ಅಂತ ಹೇಳಿದ್ದೆ ಅವ್ರಿಗೆ. ಯಾವ ಕಡೆ ಅಂದರೆ ಉಡುಪಿಗೆ ಬಂದು ಹೋಗ್ರಿ ಅಂತಂದು. ನೋಡೋಣ, ಸಕಲೇಶ್ಪುರ ಘಾಟ್ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು. ಇನ್ನು ಕನ್ಫರ್ಮ್ ಇಲ್ಲ. ಲೋಡ್ ಆದಮೇಲೆ ಓನರಿಗೆ ಕೇಳ್ಬೇಕು ಅಂತ ಹೇಳಿದರು. ಏನು ಹೇಳ್ತಾರೋ ನೋಡೋಣ. ಅವ್ರಿಗೂ ಒಂದು ಫೋನ್ ಹಚ್ಚೋಣ ಫಸ್ಟು, ನಮ್ಮ ಮಾಲಕರಿಗೆ ಹೇಳೋಣ. 4 ಗಂಟೆ ಆಯ್ತು ಗುರು, ಟೈಮ್ ಆಯ್ತು. ಫೋನ್ ಮಾಡ್ಕೊಂಡು ಸೀದಾ ಮಂಗಳೂರು ಕಡೆಗೆ ಹೊರಡ್ತಿರೋದೆ ನೋಡಿ. ಗಾಡಿ ಇಲ್ಲಿದೆ, ಬನ್ನಿ ಮಾಲಕರಿಗೆ ಫೋನ್ ಮಾಡಿ ಮಂಗಳೂರು ಕಡೆ ಹೊರಡೋಣ. ಎಲ್ಲ ಕಡೆ ಮಾತಾಡಿದ್ವಿ. ಒಂದು ಲೋಡ್ ಬಂದಿತ್ತು, ಏನಂತರ ಅದು ಲೋಡ್ ನಮಗೆ ಸೆಟ್ ಆಗೋಲ್ಲ. ಅದೇನಿದ್ರು ಅಣ್ಣಚ್ಚರಿಗೆ ಮಾತ್ರ. ನಾವು ಏನು ಲೋಡು ಎತ್ತ ಅಂತ ವಿಚಾರಿಸ್ಲೇ ಇಲ್ಲ. ಡಬಲ್ ಡೆಲಿವರಿ ಖಾಲಿ ಮಾಡಬೇಕು ಅಂದರು. ಅದು ಒಂದೇ ತಗಾದ್ರೆ ಖಾಲಿ ಮಾಡೋಣ. ಅಹಮದಾಬಾದ್ ಅರ್ಧ, ರಾಜ್ಕೋಟಿಗೆ ಅರ್ಧ ಹೋಗ್ಬೇಕು. 2 ದಿವಸ ಆಗುತ್ತೆ ಲೋಡ್ ಆಗಕ್ಕಂದ್ರು. ಒಂದೇ ಡೆಲಿವರಿ ಇದ್ರೆ ಹೇಳ್ರಿ, ನಾವು ಡಬಲ್ ಡೆಲಿವರಿ ತುಂಬೋದಿಲ್ಲ ಅಂಥೇಳಿ. ಅದು ಡಬಲ್ ಡೆಲಿವರಿನೇ ನಾವು ಜಾಸ್ತಿ ತುಂಬೋದು, ಹಂಗೆ ತುಂಬಲ್ಲ ಅಂತ ಹೇಳಲ್ಲ. ಬೆಂಗಳೂರಲ್ಲಿ ಡಬಲ್ ಡೆಲಿವರಿ ಖಾಲಿ ಮಾಡ್ತೀವಿ ಬೇಕಾದ್ರೆ. 200 ಕಿಲೋಮೀಟ್ರ್ ಗ್ಯಾಪ್ ಆದರೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಅಹಮದಾಬಾದು, ರಾಜ್ಕೋಟು ಅಂತಂದರು. ಬೇಡ ಸ್ವಾಮಿ, ನಿಮ್ಗೆ ಲೋಡೇ ಬೇಡ ಅಂತಂದ್ವಿ. ಲಾಸ್ಟಿಗೆ ಫೈನಲ್ ಇನ್ನೇನು ಸಾಣಿಕೆರೆಗೆ ಮಾತಾಡ್ಕೊಂಡ್ವಿ. ಸಾಣಿಕೆರೆಗೆ ಹೋಗ್ಬೇಕು ಇವಾಗ ಲೋಡಿಂಗು. ಮಂಗಳೂರಿಗೆ ಹೊರಟಿದ್ದೀನಿ. ಇಲ್ಲೇ ಫ್ಯಾಕ್ಟ್ರಿ ಹತ್ರ ನಿಂತ್ಕೊಂಡು ಲೋಡಿಂಗ್ ಕೇಳಿದೆ. ಅದು ಅಂತ ಹೇಳ್ಕೇಳ ಬಾಡಿಗೆ ಏನಿಲ್ಲ. ಅದೇ ಒಂದೇ ಲೋಡು. ಅಹಮದಾಬಾದ್ನಾಗ 2 ಜಾಗ ಬೇಕಾದ್ರೆ ಖಾಲಿ ಮಾಡ್ತಿದ್ದೆ. ಅಹಮದಾಬಾದಿಂದ 200 ಕಿಲೋಮೀಟ್ರ್ ಮುಂದೆ ರಾಜ್ಕೋಟ್ ಇರೋದು, ಅಲ್ಲಿಗೆ ಹೋಗ್ಬೇಕಂದ್ರಲ್ಲ. ಅದಕ್ಕೆ ನಾನು ಬೇಡ ಅಂಥೇಳಿ ರಿಜೆಕ್ಟ್ ಮಾಡಿದೆ. ನಮ್ಮ ಓನರ್ ಇದ್ದು ಬರೀ ಅಹಮದಾಬಾದಿಗಾದ್ರೆ ಆ ಬಾಡಿಗೆ ಹೋಗ್ಬೋದು, ರಾಜ್ಕೋಟಿಗೆ ನೀನು ಒಬ್ಬನೇ ಡಬಲ್ ಡೆಲಿವರಿ ತಗೊಂಡು ಎಲ್ಲಿ ಹೋಗ್ತೀಯ ಅಂತಂದರು. ಬೇಡ ಬಿಡೋಣ ಅಂತೇಳಿ ಸುಮ್ಮನೆ ಆದ್ವಿ. ಸುಮ್ಮನೆ ಆಗಿ ಇನ್ನೇನು ಸಾಣಿಕೇರಿಗೆ ಐತಂದ್ರು ಕೋಕೋ, ಅದನ್ನೇ ಕನ್ಫರ್ಮ್ ಮಾಡ್ಕೊಂಡು ಮಂಗಳೂರು ಹೊಲ್ಟೀನಿ. ಇವತ್ತೇನು ಲೋಡ್ ಆಗಲ್ಲ, ನಾಳೆನೇ ಆಗೋದದು.
ಇವಾಗೇನು ಸುಮ್ಮನೆ ಮಂಗ್ಳೂರಾಗ ಹೋಗಿ ನಿಂತ್ಕೋಬೇಕಷ್ಟೇ. ನಮ್ಮ ರೀಲ್ ಸ್ಟಾರ್ ಅನಿಲ್ ಕುಮಾರ್ ಹಂಗೆ ಸಕಲೇಶ್ಪುರ ಮೇಲೆ ಹೋಗ್ಬಿಟ್ಟಾರೆ. ಅವ್ರು ಮನೆಗೆ ಹೋಗ್ತಾರಂತೆ. ಮನೆಗೆ ಹೋಗಿ ನಾಳೆ ಸಿಗ್ತೀವಂತಂದ್ರು. ಆಯ್ತು ಬಾಗುರು, ನಾನು ನಾಳೆ ಸಿಗ್ತೀನಂತೇಳಿ ಹೊರಟೆ ನೋಡಿ ಮಂಗ್ಳೂರು ಕಡೆಗೆ. ಮತ್ತು MRPಲಿಂದ ಪ್ಲಾಸ್ಟಿಕ್ ಮಣಿ ಅಹಮದಾಬಾದಿಗೆ ಐತೆ. ಅದು ಬಾಡಿಗೆ ಕಮ್ಮಿ ಐತೆ. ಅದು ಅಹಮದಾಬಾದಿಗೆ ಹೋಗೋಷ್ಟಕ್ಕೆ ಬಾಡಿಗೆ ಐತೆ ನಮಗೆ ಕರೆಕ್ಟಾಗಿ. ಅದಕ್ಕೆ ಇಬ್ಬರು ಬೇಕು, ಒಬ್ಬನೇ ಆಗಲ್ಲ ಅಂತೇಳಿ ಸುಮ್ಮನೆ ಹೋಗ್ತಾ ಇದ್ದೀನಿ ನೋಡಿ ಸಿಂಗಲ್ ರೋಡಾಗಿ ಎಂಥ ರೋಡಾಗಿ ಬಂದೀನಿ ಅಂತ ತೋರಿಸ್ತು ನೋಡಿ. ಈ ರೋಡ್ನಾಗ ಬಂದಿದ್ದು ನಾನು. ಇಲ್ಲಿಂದ ಆರಾಮಾಗಿ ಹೋಗ್ಬೋದು, ಅಂದರೆ ಸ್ಪೀಡಾಗಿ ಹೋಗಂಗಿಲ್ಲ, ಸ್ಲೋ ಮೋಷನ್ನಾಗ ಹೋಗ್ಬೇಕು ನೋಡಿ. ಇವು ಮಾತ್ರ ಸೂಪರ್ ಆಗಿದೆ. ಎಲ್ಲ ಗಾಡಿನೂ ಇಲ್ಲೇ ಬರೋದು. ಯಾಕೋ ಗ್ಲಾಸ್ ಬೇರೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಗುರು. ಸೂರ್ಯನ ಕಿರಣಗಳಿಂದ ಹಂಗಾಗಿರೋದು. ಅಂದರೆ ಅದು ಇದು ತೌಡೆಲ್ಲ ಬಿದ್ದಿತ್ತು. ಕ್ಲೀನಾಗಿ ಗ್ಲಾಸ್ ತೊಳೆದೆ ಹೊರಗೆ ಬಂದು ಹಂಗಾದ್ರೆ ಹಂಗೆ ಕಾಣ್ತೈತೆ. ಈ ರೋಡಾಗಿ ಇದೇ ಥರ ರೋಡಾಗಿ ಇನ್ನೂ 8 ಕಿಲೋಮೀಟ್ರ್ ಹೋಗ್ಬೇಕು ಬಾರ್ಕೂರಿಗನ್ನ. ಬಾರ್ಕೂರಿಂದ ಲೆಫ್ಟ್ ಹೊಡ್ಕೊಂಡು ನಾನು ಇದು ಬ್ರಹ್ಮವರಕ್ಕೆ ಹೋದ್ನಂದರೆ ಅಲ್ಲಿಂದ ಒಳ್ಳೆ ರೋಡು. ಬನ್ನಿ ಒಂದೇ ಸಲ ಮೇನ್ ರೋಡಾಗಿ ಹೋಗಿ ಸಿಗೋಣ. ಸಿಂಗಲ್ ರೋಡಾಗೆ ಯಾಕೆ, ಬೈಕ್ ಅವೆಲ್ಲ ಬರ್ತಿರ್ತವೆ. ಸಿಂಗಲ್ ರೋಡೆಲ್ಲ ಪಾಸ್ ಮಾಡ್ಕೊಂಡು ಹೈವೇಗೆ ಹೋಗ್ತಾ ಇದ್ದೀನಿ ನೋಡಿ. ಉಡುಪಿ ದಾಟ್ ಬಂದಿನಿ. ಇದು ಯಾವುದೋ ಕಿರಿಕಿರಿ ಮಾಡ್ತಾಯಿತ್ತು ಅಂತ ಅದು ನಾನು ಟೋಲ್ ಹತ್ರ ಹೋಗಿ ಸರಿ ಮಾಡಬೇಕು. ಸಾಣಿಕೇರಿಗೆ ಲೋಡಿಂಗ್ ಒಪ್ಕೊಂಡೆ ಗುರು, ಇನ್ನೇನು ಮಾಡ್ತೀರಾ? 2 ದಿವಸ ಕಾಯೋಕ್ಕಾಗಲ್ಲ. ಟಿಂಬರ್ ಅಂತ ಲೋಡ್ ಅದು ಕೇಳಿದೆ. ಟಿಂಬರ್ ಲೋಡ್ ಅಂತೆ. ಟಿಂಬರ್ ಅಂದರೆ ಒಂದೇ ತಗ ಇದು ಒಂದು ದಿವ್ಸಕ್ಕೆ ಲೋಡ್ ಆಗ್ಬೋದು, ಅಂದರೆ ಅದು 2 ದಿವಸ ಆಗ್ತದಂತೆ. ಟಿಂಬರ್ ಅಂದರೆ ಫ್ಯಾಕ್ಟ್ರಿದು ಇರ್ಬೋದು ಮೋಸ್ಟ್ಲಿ. ಪ್ಲೌಡ್ ಟಿಂಬರ್ ಅಂತೇಳಿ ಸುಮ್ಮನೆ ಆದರು. ಟಿಂಬರ್ ಅಂದರೆ ಅದು ಭಾಳ ರಂಗಿಗುರು. ಅದು ಅವ್ರು ಹೇಳಿದ ದಾರಿಗೆ ಹೋಗ್ಬೇಕು, ಮತ್ತು ಫಾರೆಸ್ಟ್ ಚೆಕ್ ಪೋಸ್ಟ್ಗಳು ಸೀಲು ಸೈನ್ ಹಾಕ್ಸ್ಬೇಕು. ಭಾಳ ರಂಗ್ಲಾಗ್ಬಿಡುತ್ತೆ. ಅದಕ್ಕೆ ಅದನ್ನು ಬೇಡ ಅಂತೇಳಿ ಊರ ಕಡೆಗೆ ಹೊರಟೀನಿ. ಹೆಂಗೋ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಊರಿಗೆ ಹೋಗಿ ಟೈರ್ ಗೀರ್ ಚೇಂಜ್ ಮಾಡಿದ್ರಾತು. ನೋಡೋದು ಹೋಗಿ ಒಂಚೂರು ಸಣ್ಣ ಪುಟ್ಟ ಏನಾದರೂ ಮಾಡಿಸಿದ್ರಾತು. ಕೆಲಸ ಇರ್ತವೆ, ಏನಿರಲ್ಲ, ಚೆಕಿಂಗ್ ಇರುತ್ತಷ್ಟೇ. ಸುಮ್ಮನೆ ಹೋಗಿ ಚೆಕ್ ಮಾಡ್ಬೇಕಷ್ಟೇ. ಒಂದು 3000 ಕಿಲೋಮೀಟ್ರು 4000 ಕಿಲೋಮೀಟ್ರ್ ಓಡಿದ್ಮೇಲೆ ಚೆಕಿಂಗ್ ಮಾಡಿಸ್ತಿರ್ಬೇಕು ಗಾಡಿ. ಇನ್ನೊಂದು ಏನಂದರೆ ಸೆಕೆಂಡ್ ಆಕ್ಸಲಿನ ವೀಲು ಶೇಕ್ ಹೊಡಿತೈತೆ. ಅದು ಏನಾಗೈತೆ ಅಂತೇಳಿ ಗೊತ್ತಿಲ್ಲ. ಇನ್ನೊಂದು ಮಾಡಿಸ್ಬೇಕು. ಮಾಡಿಸಿ ನೋಡೋಣ. ಈ ಟ್ರಿಪ್ ಅಹಮದಾಬಾದ್ ಹೋಗೋಣ ಅಂತಿದ್ದೆ, ಇಲ್ಲಿದ್ದಾನೆ. ಅಂದರೆ ಎಲ್ಲ ನಿರಾಸೆ ಆಗಿಬಿಡ್ತು. ಸ್ವಂತ ಇದ್ದಿದ್ರೆ ಪ್ಲಾಸ್ಟಿಕ್ ಮಣಿ ತುಂಬಿಡ್ತಿದ್ದೆ. MRPಲಿ ಏನಿಲ್ಲ. ಅವ್ನು ನೋಡಿದರೆ ಬಂದಿಲ್ಲ. ಸುಮ್ಮನೆ ಹೋಗ್ತಾ ಇದ್ನಿ. ಏನು ಮಾಡೋಣ, ಬನ್ನಿ ಹೋಗಿ ಪಾರ್ಕಿಂಗ್ ಸಿಗೋಣ. ಜಸ್ಟು ಲೈವ್ ಆಕ್ಸಿಡೆಂಟ್ ಆಗಿರೋದು ನೋಡಿ. ಒಬ್ಬರು ಪಾಪ ಸ್ಪಾಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಅವ್ರು ಹಂಗೆ ಮೇಲೆ ಕಾರ್ ಬಿದ್ದುಬಿಟ್ರು. ಬೈಕು ಬರೋ ಸ್ಪೀಡಿಗೆ ಬೈಕಿಗೆ ಗುದ್ದಿದ್ದಕ್ಕೆ. ಬೈಕಲ್ಲಿ ಇಬ್ಬರಿದ್ರು, ಅವ್ರು ಬಚಾವಾದರು. ನಾನು ಯಾರಿಗೂ ಹಿಂಗೆ ಬೀಳ್ತಾನೆ ಅಂದ್ಕೊಂಡು ನಾನೇ ಗಾಬರಿ ಆಗಿಬಿಟ್ಟೆ. ಯಾಕಂದರೆ ಬೈಕ್ ಈ ಕಡೆ ರೋಡಿಗೆ ಬಂದುಬಿಡ್ತಂತ ತಿಳ್ಕೊಂಡಿದ್ದೆ. ಸದ್ಯ ಇಲ್ಲಿ ಬಂತು. ಇವರಿಬ್ಬರು ಇಲ್ಲೇ ಕೂತಿದ್ದಾರೆ ನೋಡಿ. ಇವರೇ ಇಬ್ಬರು ಬೈಕ್ ಓಡಿಸೋರು. ಇವರು ಹೆಲ್ಮೆಟ್ ಹಾಕ್ಕೊಂಡಿದ್ರು. ಇವ್ರ ಜೀವ ಉಳ್ಕೊಂಡತ್ತೆ. ಪಾಪ ಯಾರೋ ರೋಡಲ್ಲಿ ನಡ್ಕೊಂಡು ಹೋಗೋನು ಸ್ಪಾಟಲ್ಲೇ ಡೆತ್ ಆಗಿಬಿಟ್ಟಿದ್ದಾನೆ. ಅಂದರೆ ಆ ಬೈಕು ಹೊಡೆದ ಫೋರ್ಸಿಗೆ ಮೇಲೆ ಹಾರಿ ಕೆಳಗೆ ಬಿದ್ದುಬಿಟ್ಟ. ಹಂಗೆ ಇದು ತಲೆ ನೆಲಕ್ಕೆ ಬಿದ್ದು ಸ್ಪಾಟ್ ಔಟ್ ಆಗಿರೋದು ನೋಡಿ. ಇಲ್ಲೆಲ್ಲ ಜನ ನೋಡ್ತಿದ್ದಾರೆ. ಇವ್ರನ್ನ ಎಬ್ರಿಸ್ಕೊಂಡು ಕುಂತಿದ್ದಾರೆ. ಇನ್ನು ಜಸ್ಟ್ ಆಗಿರೋದು ಅಷ್ಟೇ ನೋಡಿ. ಅವರು ಬೈಕ್ನಾರ ಚಪ್ಪಲ್ ಎಲ್ಲ ಈ ಕಡೆ ಬಿದ್ದಿದ್ದಾವೆ. ಇದು ಡಿವೈಡ್ರ್ ಮೇಲೆ ಹತ್ತಿ ಬಂದು ಬಿದ್ದಿರೋದು ನೋಡಿ. ಪಾಪ ಇಲ್ಲಿ ಕಾಣ್ತಿದ್ದಾನೆ. ಕೈಯಲ್ಲಿ ಏನೋ ಹಿಡ್ಕೊಂಡು ಹೋಗೋನು. ವಯಸ್ಸಾದನು, ಒಂದು 50-55 ವರ್ಷ ಆಗಿತ್ತೇನೋ. ಇಲ್ಲೇ ಒಟ್ಟು ಯಾವ ಊರವ್ರು ಅಂತಲೂ ಗೊತ್ತಿಲ್ಲ ಪಾಪ. ಇನ್ನೂ ಅಷ್ಟು ಜಲ್ದಿ ಗೊತ್ತಾಗೋದಿಲ್ಲ. ನೋಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಇವಾಗ ಅಲ್ಲಿ ಬರ್ತಾ ಇದ್ದೆ. ಎಲ್ಲಂದರೆ ಉಡುಪಿ ಹತ್ರ. ಉಡುಪಿ ದಾಟ್ ಬರ್ತಾ ಇದ್ದೆ. ರೋಡಲ್ಲಿ ಒಂದು ಬೈಕ್ ಆಕ್ಸಿಡೆಂಟ್ ಆಗಿತ್ತು. ಅಂದರೆ ಬೈಕ್ನವ್ರಿಗೆ ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡಿದ್ರು. ಅವರಿಬ್ಬರು ಬದುಕುಳಿದ್ರು. ಆದರೆ ಪಾಪ ರೋಡಲ್ಲಿ ಒಬ್ಬನು ಪಾದಚಾರಿ ನಡ್ಕೊಂಡು ಹೋಗ್ತಿದ್ದ. ಅವನು ರೋಡ್ ಕ್ರಾಸ್ ಮಾಡೋನು. ಹಾಗೆ ಅವನು ಸ್ಪಾಟ್ ಔಟ್ ಆಗಿದ್ದಾನೆ. ಜಸ್ಟ್ 1 ನಿಮಿಷ ಗುರು ಆಗಿರೋದು ನಮ್ಮ ಮುಂದೆನೇ. ನಾನು ಅಲ್ಲಿಗೆ ಬಂದಾಗ ಬೈಕ್ನೇರ್ ನೆತ್ತರು. ನಾನು ಮುಂದ್ಗಡೆ ನೋಡಲಿಲ್ಲ. ಫಸ್ಟು ಜನ ಹೋಗಿ ಇವನು ಬೈಕ್ನಾಗ ಬಿದ್ದಾರನ್ನ ಎತ್ತಿದ್ರು. ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡಿದ್ರು. ಅವ್ರ ಜೀವ ಉಳ್ಕಂತು. ಬೇರೆ ಕಡೆ ಎಲ್ಲ ಏಟಾಗಿದ್ದಾವೆ, ಅದು ಕಂಡಿಲ್ಲ. ಮತ್ತು ಒಬ್ಬನು ಪಾಪ ವಯಸ್ಸಾಗಿತ್ತಾಲೆ ಒಂದು 50-60 ಲೆಕ್ಕ ಇರ್ಬೋದು ಅನಿಸುತ್ತೆ. ಕವರ್ನಾಗ ಏನೋ ಇಟ್ಕೊಂಡು ರೋಡ್ ಕ್ರಾಸ್ ಮಾಡೋನೇನೋ ಸೆಂಟ್ರಿಗೆ ಅಡ್ಡ ಹೋಗಿಬಿಟ್ಟಿದ್ದಾನೆ. ಬೈಕ್ ಹೊಡೆದಿದ್ದ ಫೋರ್ಸ್ಗೆ ಮೇಲಾರು ಕೆಳಗೆ ಬಿದ್ದಿದ್ದಾನೆ. ಸ್ಪಾಟ್ ಔಟ್, ಅಲ್ಲೇ ಸ್ಪಾಟ್ ಆಗಿಬಿಟ್ಟಿದ್ದ.
ನೋಡಿ ಬೇಜಾರಾಗ್ಬಿಡ್ತು, ಯಾವ ಊರೋ ಏನೋ ಪಾಪ. ಅಲ್ಲಿಂದ ಬಂದು ಪಾರ್ಕಿಂಗ್ ಹಾಕಿದ್ದೀನಿ ಗಾಡಿ. ಪಾರ್ಕಿಂಗ್ನಾಗ ನೋಡಿದರೆ ಸಿಕ್ಕಾಪಟ್ಲೆ ಸೆಕೆ ಆಗ್ತೈತೆ. ಸೊಳ್ಳೆ ಏನೋ ಇನ್ನು ಹೆಂಗೈತೆ ಏನೋ ಗೊತ್ತಿಲ್ಲ. ಅಲ್ಲಿಂದ ಗಾಡಿ ರನ್ ಬಂದಿನಲ್ಲ, ಒಂದು ಸ್ವಲ್ಪ ಹೀಟಾಗೈತೆ. ಹೀಟಾಗಿ ಸೆಕೆ ಆಗ್ತೈತೆ. ಆಮೇಲೆ ನೋಡೋಣ, ಸೆಕೆ ಭಾಳ ಆತಂದ್ರೆ ಗಾಡಿ ಉಲ್ಟಾ ಹೊಡಿಯಂತ ತಿರುಗಿಸಿ. ಇಲ್ಲಿ ಗಾಳಿ ಬರ್ತೈತೆ ಅಂತೇಳಿ ಈ ಕಡೆ ಹೊಡೆದ್ರೆ ಈ ಕಡೆನೂ ಗಾಳಿ ಇಲ್ಲೇನಿಲ್ಲ. ಫುಲ್ ಆ ಕಡೆ ತಗೊಂಡೋಗಿ ಹಾಕ್ಬೇಕು ಗಾಡಿ ಸೈಡಿಗೆ. ಇಲ್ಲಿ ಸೊಳ್ಳೆ ಆಲೆ ಬರ್ತಿದೆ ಒಂದೊಂದೇ ನೋಡಿ, ಸಿಕ್ಕಾಪಟ್ಲೆ ಸೊಳ್ಳೆ ಬರ್ತವೆ. ನೋಡ್ತಿರ್ಬೋದು ಗಾಡಿನ ಈ ಮರದ ಕಡೆಗೆ ಹೊಡೆದ್ಬಿಟ್ಟಿದ್ನಿ. ಇವಾಗ ತಗೊಂಡು ಆ ಕಡೆ ಲೈಟ್ ಬೆಳಕಿಗೆ ಹಾಕನ್ ಗುರು. ಇಲ್ಲಿ ಸೊಳ್ಳೆ ಕಾಡ್ದಾಗ ಯಾರಿರ್ತಾರೆ. ನಾನು ಈಗ ಗಾಳಿ ಬರ್ತದೆ ಅಂತ ಹಾಕಿದ್ರೆ ಗಾಳಿನೇ ಬರ್ತಿಲ್ಲ, ಗಾಳಿ ಬದಲು ಸೊಳ್ಳೆ ಬರ್ತದವೆ. ಇವಾಗ ಹೋಗಿ ಆ ಕಡೆಗೆ ತಗೊಂಡಾನ. ಊಟಕ್ಕೆ ಎಲ್ಲಿಗೆ ಹೋಗ್ಬೇಕು, ನಾನು ಟಿಂಬರ್ ಯಾಡಿಗೆ ಹೋಗ್ಬೇಕಂತ ತಿಳ್ಕೊಂಡಿದ್ದೆ. ಆದರೆ ಪಾರ್ಕಿಂಗಲ್ಲೇ ಕ್ಯಾಂಟೀನ್ ಇದೆ. ಹೋಗಿ ಕೇಳಿದೆ, ಊಟ ಆಯ್ತು ಅಂತ ಹೇಳಿದರು. 10 ಗಂಟೆವರೆಗೂ ಸಿಗುತ್ತಂತ ಊಟದ್ದೇನು ಟೆನ್ಷನ್ ಇಲ್ಲ. ಇವಾಗ ಗಾಡಿ ಆ ಕಡೆ ಹಾಕೋಣ, ಆಮೇಲೆ ಸಿಗೋಣ ಬನ್ನಿ.